ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಆ್ಯಕ್ಚುಲಿ ನಾನು ನಿಮಗೆ ಒಂದು ಯೂರೋ ಕಿಡ್ಸ್ ಒಂದು ಕಿಟ್ನ ಲೈಕ್ ಅವರು ಏನೇನೆಲ್ಲ ಮಕ್ಕಳಿಗೆ ಕಲ್ತ್ಕೊಳ್ಳೋದಕ್ಕೆ ಒಂದು ಯೂಸ್ಫುಲ್ ಕಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆಗೆ ಬೇಕಾಗಿರುವಂಥದ್ದು ಆ್ಯಂಡ್ ಬೇರೆ ಎಲ್ಲ ಏನು ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನನ್ನ ಮಗಳಿಗೆ ಇವಾಗ 3 ವರ್ಷ, ಐ ಮೀನ್ 3 ಕಂಪ್ಲೀಟ್ ಆಗಿ 4 ಬಿಟ್ಟಿದೆ. ಸೊ 3 ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಜುಲೈಗೆ ಶಿ ವಾಸ್ 3. ಸೊ ಆ ಟೈಮಲ್ಲಿ ಅಂದರೆ ನಾನು ಜೂನಲ್ಲಿ ಅವಳನ್ನ ಯೂರೋ ಕಿಡ್ಸ್ಗೆ ಅಡ್ಮಿಷನ್ ಮಾಡಿಸಿದ್ದು. ಸೊ ಶಿ ಈಸ್ ಗೋಯಿಂಗ್ ಫಾರ್ ಪ್ಲೇ ಗ್ರೂಪ್ ನಾವು. ಓಕೆ, ನಾನಿವಾಗ ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಏನೇನು ಕೊಟ್ಟಿದ್ದಾರೆ, ವಾಟ್ ಆರ್ ದ ಯೂಸ್ಫುಲ್ ಥಿಂಗ್ಸ್, ಆ್ಯಂಡ್ ಏನೇನೆಲ್ಲ ಲೈಕ್ ಕಲ್ತ್ಕೊಳ್ಳೋಕ್ಕೆ ಮಕ್ಕಳಿಗೆ ಈಸಿ ವೇನಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ಬಂದು ಬ್ಯಾಗು, ಯೂರೋ ಕಿಡ್ಸ್ ಬ್ಯಾಗ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೊ ನಾನು ಹೇಗೆ ಕೊಡ್ತಾರೋ ಏನು ಅಂತ ಅಂದ್ಕೊಂಡಿದ್ದೆ ಫಸ್ಟ್. ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಸೊ ಈ ಬ್ಯಾಗಲ್ಲಿ ಬಂದು ನಮಗೆ ಆ್ಯಕ್ಚುಲಿ ಅವ್ರು ಏನು ಕೊಟ್ಟಿದ್ರು ಅಂದರೆ, ಫಸ್ಟ್ಲಿ ಐಡೆಂಟಿ ಕಾರ್ಡ್ ಕೊಟ್ಟಿದ್ರು. ಸೊ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಲೈಕ್ ಫೋನ್ ನಂಬರ್ ಇದೆ ಆ ಕಾರಣಕ್ಕೆ. ಸೊ ಫಸ್ಟ್ಲಿ ಐಡೆಂಟಿ ಕಾರ್ಡ್ ಕೊಟ್ಟಿದ್ರು ಆ್ಯಂಡ್ ಇಟ್ ವಾಸ್ ಪ್ಲೇನ್ ಆಯಿತಾ, ಪ್ಲೇನಾಗಿ ಕೊಟ್ಟಿದ್ರು. ಸೊ ನಾನು ಏನು ಮಾಡಿದೆ, ಲೈಕ್ ಅವ್ರದ್ದು ಯೂನಿಫಾರ್ಮೇ ಹಾಕ್ಬಿಟ್ಟು ಅದನ್ನು ಫೋಟೋ ತೆಗೆದು ಲೈಕ್ ಇದು ಪೇಸ್ಟ್ ಮಾಡಿ ಸೊ ಗಿವನ ಡೀಟೇಲ್ಸ್ಗೆ. ಸೊ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಫಸ್ಟ್ಲಿ ದಿಸ್ ಇಸ್ ಅ ID ಕಾರ್ಡ್. ಆ್ಯಂಡ್ ಮತ್ತು ಇದರಲ್ಲಿ ನಮಗೆ ಒಂದು ID ಕಾರ್ಡ್ ಆಯಿತು. ಆ್ಯಂಡ್ ಯೂನಿಫಾರ್ಮ್ಗೆ ಬಂದು ದಟ್ ಗಾಟ್ 3 ಕಲರ್ಸ್ ಇದೆ ಅವ್ರಿಗೆ. ಒಂದು ಬಂದು ದ ಸ್ಕೈ ಬ್ಲೂ ಕಲರ್, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಟಿ ಶರ್ಟ್ಸ್ ಮಾತ್ರ ಪ್ರೊವೈಡ್ ಮಾಡೋದು ಅವರು. ಸೊ ಈ ಟಿ ಶರ್ಟ್ಸ್ಗೆ ನಾವು ಬ್ಲೂ ಆ್ಯಂಡ್ ರೆಡ್, ಸೊ 2 ಕಲರ್ ಜೀನ್ಸ್ ಅಲೌಡ್ ಇರೋದು. ಸೊ ದಿಸ್ ಇಸ್ ಒನ್ ಬ್ಲೂ ಕಲರ್ ಒಂದು, ಮತ್ತು ಇದು ಯೆಲ್ಲೋ ಕಲರ್ ಆ್ಯಂಡ್ ಇದು ಬಂದು ಗ್ರೀನ್ ಕಲರ್. ಇದು ಒಂದು ಹ್ಯಾಟ್ ಕೊಟ್ಟಿದ್ದಾರೆ. ಹ್ಯಾಟ್ ಬಂದು ಯೂರೋಪ್ಸ್ ಅಂತ ಇದು ಮೆನ್ಷನ್ ಆಗಿದೆ. ರೆಡ್ ಕಲರ್ ಹ್ಯಾಟು. ಇದನ್ನು ಬಂದು ಅಂದರೆ ಲೈಕ್ ಯಾವಾಗಲೂ ಇದನ್ನು ತೊಗೊಂಡೋಗೋ ನೆಸೆಸಿಟಿ ಇರೋದಿಲ್ಲ. ಲೈಕ್ ಎಲ್ಲಾದರೂ ಫೀಲ್ಡ್ ಟ್ರಿಪ್ ಮಾಡ್ತಾರೆ ಅಂತ ಹೇಳಿದಾಗ ಅವರು ಹೇಳ್ತಾರೆ. ಸೊ ಆವಾಗ ಕಲಿಸ್ಕೊಡ್ಬೇಕು ಇದನ್ನು. ಆ್ಯಂಡ್ ಸೊ ಇವಾಗ ಬಂದು ಇದನ್ನು ನೋಡೋಣ. ದಿಸ್ ಒನ್, ಇದು ಮೇನ್ ಕಿಟ್. ಆ್ಯಕ್ಚುಲಿ ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾ ಯೂಸ್ಫುಲ್ಲಾಗಿ ಮಾಡಿಕೊಟ್ಟಿರುವಂಥ ಒಂದು ಕಿಟ್ಟು. ಸೊ ಇದರಲ್ಲಿ ಏನಿದೆ ಅಲ್ಲಿ ನೋಡೋಣ. ಹ್ಯಾಪಿ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ಲಿ ಒಂದು ಇದಿದೆ, ಏನು ಪಾಪ್ ಅ ವರ್ಡ್ ಅಂತ ಇದೆ. ಇದರಲ್ಲಿ ಆ್ಯಕ್ಚುಲಿ ಏನಂದರೆ ಈ ಥರ ಒಂದು ಕ್ಯಾಲೆಂಡರ್ ಟೈಪ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಂದರೆ ಬ್ರೇವ್, ಈ ಥರ ಬ್ರೇವ್, ಅಟೆಂಟಿವ್, ಬ್ಯೂಟಿಫುಲ್, ಲೌಡ್, ಆಮೇಲೆ ಬ್ಯಾಡ್, ಕ್ಯೂಟ್, ಈ ಥರ ಹ್ಯೂಜ್, ಸ್ಮಾಲ್, ಈ ಥರ ತುಂಬ ವರ್ಡ್ಸ್ ಕೊಟ್ಟಿದ್ದಾವೆ. ಇದನ್ನು ಅವರು ಅಲ್ಲಿ ಟೀಚ್ ಮಾಡ್ತಾರೆ ವೀಕ್ಲಿ ಒನ್ಸ್. ಸೊ ಒಂದೊಂದು ವರ್ಡ್ನ ತೊಗೊಂಡು ಒಂದೊಂದು ವರ್ಡ್ನ ತೊಗೊಂಡು ಟೀಚ್ ಮಾಡ್ತಾರೆ. ಸೊ ಆವಾಗ ನಮಗೆ ಈ ಥರ ಒಂದು ಸ್ಟಿಕ್ಕರ್ ಕೊಡ್ತಾರೆ, ವೈಟ್ ಕಲರ್ ಒಂದು ಸ್ಟಿಕ್ಕರ್ ಕೊಡ್ತಾರೆ. ಅವ್ರು ಯಾವ ವೀಕ್ ಅದನ್ನು ಟೀಚ್ ಮಾಡಿರ್ತಾರೆ, ಅದನ್ನು ಮಕ್ಳಿಗೆ ಪ್ರೊವೈಡ್ ಮಾಡಿರ್ತಾರೆ, ಅದನ್ನು ನಾವು ಮನೇಲಿ ಇದಕ್ಕೆ ಸ್ಟಿಕ್ ಮಾಡ್ಕೋಬೇಕು. ಸೊ ಈ ಥರ ಇದನ್ನು ಇದು ಮಾಡ್ತಾರೆ. ಸೊ ಅವರು ಮಕ್ಕಳಿಗೆ ಒಂದು ಕಲಿಯೋ ಥರನೂ ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ. ಇದೊಂದು ಪಾಪ್ ಅ ವರ್ಡ್ ಅಂತ. ಆ್ಯಂಡ್ ಒಂದು ಕ್ರಯಾನ್ ಕೊಟ್ಟಿದ್ದಾರೆ. ಕಿಂಡನ್ ಗಾರ್ಡನ್ ಬಾಲ್ ಕ್ರಯಾನ್ ಅಂದ್ಬಿಟ್ಟು 3 ಕ್ರಯಾನ್ಸ್ ಬರುತ್ತೆ. ಒಂದು ಯೆಲ್ಲೋ, ಬ್ಲೂ ಆ್ಯಂಡ್ ರೆಡ್ ಕಲರ್. ಯೆಲ್ಲೋ, ಬ್ಲೂ ಆ್ಯಂಡ್ ರೆಡ್ ಕಲರ್, 3 ಕಲರ್ಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಅವಳಿಗೆ ಕ್ರಯಾನ್ಸ್ ಏನಕ್ಕೆ ಪ್ರೊವೈಡ್ ಮಾಡಿರೋದು ಅಂದರೆ, ದೇ ಹ್ಯಾವ್ ಗಿವನ್ ಕಲರ್ ಬುಕ್ಸ್ನ ಕೊಟ್ಟಿದ್ದಾರೆ ಮನೆಗೆ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಮನೆಗೆ ಅಂದ್ಬಿಟ್ಟೆ ಕಲಿಸ್ಕೊಟ್ಟಿರೋದು ಮಕ್ಕಳಿಗೆ. ಈ ಪೆನ್ಸಿಲ್ ಟೈಪ್ ಎಲ್ಲ ಕೊಟ್ಟರೆ ಸಡನ್ನಾಗಿ ಮುರಿದಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ವೆರಿ ಲೈಕ್ ಒಂಥರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಾನ್ಸೆಪ್ಟ್, ಬಾಲ್ ಕಾನ್ಸೆಪ್ಟಲ್ಲಿ ಕ್ರಯಾನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದೊಂದು
ಸ್ಯಾಂಡ್ ಕಿಟ್ ಅಂದ್ಬಿಟ್ಟು ಇದರದ್ದು ಆ್ಯಕ್ಚುಲಿ ಬಾಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ಸ್ಯಾಂಡ್ ಕಿಟ್ ಅಂದ್ಬಿಟ್ಟು. ಸೊ ಇದರಲ್ಲಿ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ, ಲೈಕ್ ಏನಂದರೆ ಒಂಥರ ಕಟ್ಟಿಂಗ್ ಶೇಪ್ ಕಟ್ಟೋ ಥರ, ಲೈಕ್ ಇದು ಅನಿಮಲ್ದು ಮತ್ತು ನಮ್ಮದು ಕೆಲವೊಂದು ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಲೈಕ್ ಆಟ ಆಡೋದಕ್ಕೆ ಅವರೆಲ್ಲ ಇದರಿಂದನೂ ಕೂಡ ತಿಳ್ಕೊಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ಇದರಲ್ಲಿ ಕಲರ್ಸ್ನ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ. ಓಕೆ, ಸೊ ಇದನ್ನ ಈ ಥರ ಕೊಟ್ಟಿದ್ದಾರೆ, ಕಲರ್ಸ್ನ ಕೊಟ್ಟಿದ್ದಾರೆ. ಸೊ ದಟ್ ಮಕ್ಕಳು ಕಲರ್ಸ್ನ ಕಲ್ತ್ಕೋಬಹುದು ಇದನ್ನ ನೋಡಿಕೊಂಡು ಅನ್ನೋ ಕಾರಣಕ್ಕೆ ಅದು ಹ್ಯಾವ್ ಗಿವನ್ ಕಲರ್ಸ್. ಓಕೆ, ಮತ್ತು ಟಚ್ ಆ್ಯಂಡ್ ಫೀಲ್ ಅಂದ್ಬಿಟ್ಟು 1 2 3 ಇರುವಂಥ ನಂಬರ್ಸ್ ಇರುವಂಥ ಒಂದು ಬುಕ್ನ ಪ್ರೊವೈಡ್ ಮಾಡಿದ್ದಾರೆ. 1 2 3 ಇರೋ ಬುಕ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಅಷ್ಟೇ ಟಚ್ ಆ್ಯಂಡ್ ಫೀಲ್ ಅಂದ್ಬಿಟ್ಟು ABCD ಇರೋ ಬುಕ್ಸ್. ಸೊ ಅದು ಬಂದು 1 2 3 ಇರೋ ಬುಕ್ಸು, ಇದು ಬಂದು ABCD ಇರೋ ಬುಕ್ಸು. ಸೊ ಇಲ್ಲಿ ಹೇಗೆ ಅಂದರೆ ಮಕ್ಕಳು ಇದನ್ನ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು, ಲೈಕ್ ಯು ಕ್ಯಾನ್ ಫೀಲ್ ಇಟ್. ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗೋದು ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಇದನ್ನ ಫೀಲ್ ಮಾಡಿದ್ರೆ ಸ್ವಲ್ಪ ರಫ್ ಸರ್ಫೇಸ್ ಥರ ಇದೆ. ಸೊ ಫೀಲ್ ಮಾಡಿ ಮಕ್ಕಳು ಅದನ್ನು ಕಲ್ತ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಇದು ಬಂದು ನಾನು ಹೇಳಿದ್ನಲ್ಲ ಕ್ರಯಾನ್ಸ್ ಕೊಟ್ಟಿರೋ ಅಂದ್ಬಿಟ್ಟು ಕಲರ್ ಬುಕ್ಸ್. ಆ್ಯಕ್ಚುಲಿ ಆಲ್ರೆಡಿ ನನ್ನ ಮಗಳು ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದಾಳೆ. ಈ ಥರ ಇದೆ, ಆಲ್ರೆಡಿ ಕಲರ್ಸ್ ಮಾಡಿದ್ದಾಳೆ. ಇದು ಬಂದ್ಬಿಟ್ಟು ಒಂದು ಪ್ಯಾರೆಂಟ್ ಮ್ಯಾನ್ಯುವಲ್ ಅಂತ ಒಂದು ಕೊಟ್ಟಿದ್ದಾರೆ ಯುರೋಪಿಕ್ಸ್ ಕಡೆ. ಸೊ ದಟ್ ಲೈಕ್ ಏನಂದರೆ ಏನೇನೋ ಇರುತ್ತೆ, ಲೈಕ್ ಆ್ಯನ್ಯುವಲ್ ಡೇ ಮತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್, ಪೇರೆಂಟ್ ಓರಿಯೆಂಟಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇರ್ತಾರೆ ವೀಕ್ಲಿ ಒನ್ಸ್. ಸೊ ಅದರಲ್ಲಿ ಝೂಮ್ ಆ್ಯಪಲ್ಲಿ ಪ್ಯಾರೆಂಟ್ ಓರಿಯೆಂಟಲ್ ಪ್ರೋಗ್ರಾಮ್ ಲಿಂಕ್ಸ್ನ ಶೇರ್ ಮಾಡ್ತಾರೆ. ನಮ್ಮ ಯುರೋಪಿಕ್ಸ್ ಗ್ರೂಪ್ನಲ್ಲಿ ಲಿಂಕ್ಸ್ನ ಶೇರ್ ಮಾಡ್ತಾರೆ. ಸೊ ಆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು. ಆ್ಯಂಡ್ ತುಂಬಾ ಸೆಲೆಬ್ರೇಷನ್ಸ್ಗಳು ಕೂಡ ಮಾಡ್ತಾರೆ. ಸೊ ಈಗ ಆಲ್ರೆಡಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್, ನವರಾತ್ರಿ ಸೆಲೆಬ್ರೇಷನ್ ಮತ್ತು ಈ ಥರ ಸುಮಾರಷ್ಟು ಸೆಲೆಬ್ರೇಷನ್ಸ್ಗಳು ಮಾಡ್ತಾ ಇರ್ತಾರೆ. ಮಕ್ಕಳನ್ನ ತುಂಬಾ ಅಡ್ಮೈರ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಗುಡ್. ಸೊ ಇದೊಂದು ಕೊಟ್ಟಿದ್ದಾರೆ ಪೇರೆಂಟ್ ಮ್ಯಾನ್ಯುವಲ್ ಅಂದ್ಬಿಟ್ಟು. ಸೊ ಅದಾದಮೇಲೆ ಇಲ್ಲೊಂದು ಬುಕ್ ಕೊಟ್ಟಿದ್ದಾರೆ, ಆಲ್ ಅಬೌಟ್ ಮೀ ಅಂತ. ಸೊ ಇದೂ ಅಷ್ಟೇ ಕಲರಿಂಗ್ಸ್, ನಾಟ್ ಓನ್ಲಿ ಕಲರ್ ಮಾತ್ರ ಅಲ್ಲ ಇದರಲ್ಲಿ. ಸಿ ಇದು ನಾನು ಮಾಡಬೇಕು. ಸೊ ನೋಡ್ಬೋದು, ಇದು ಲೈಕ್ ಬರೀ ಕಲರಿಂಗ್ಸ್ ಮಾತ್ರ ಅಲ್ಲದೆ ಸ್ಟಿಕ್ಕರ್ಸ್, ಈ ಬ್ಯಾಕ್ ಸೈಡಲ್ಲಿ ಸ್ಟಿಕ್ಕರ್ಸ್ ಕೂಡ ಇರುತ್ತೆ. ಸ್ಟಿಕ್ಕರ್ಸ್ಗಳು ಇರುತ್ತೆ, ಇದು ಆಲ್ರೆಡಿ ಅಂಟಿಸಿದ್ದಾರೆ. ಸ್ಟಿಕ್ಕರ್ಸ್ಗಳು ಇರುತ್ತೆ. ಸೊ ಇದನ್ನೇನು ಮಾಡೋದು ಅಂದರೆ ಪೇಸ್ಟ್ ಮಾಡಿ ಕಲ್ತ್ಕೊಳ್ಳೋದು, ಕಲರ್ಸ್ ಮಾಡೋದು. ಸೊ ಈ ಥರ ಈ ಬುಕ್ ಮಾಡಿದ್ದಾರೆ. ಸೊ ಇಷ್ಟು ಬಂದು ಈ ಯುರೋಪಿಕ್ಸ್ ಕಿಟ್ ತುಂಬಾ ಯೂಸ್ಫುಲ್ಲಾಗಿ ಮಾಡಿದ್ದಾರೆ, ತುಂಬಾ ಹೆಲ್ಪ್ಫುಲ್ಲಾಗಿ ಮಾಡಿದ್ದಾರೆ. ಸೊ ಇದು ಅಲ್ಲದೆ ಆ್ಯಕ್ಚುಲಿ ನಮಗೆ ಒಂದು ಹೋಮ್ ಬಡಿ ಆ್ಯಪ್ ಅಂತ ಕೂಡ ಇದೆ, ಅದನ್ನು ಕೂಡ ಲಿಂಕ್ ಶೇರ್ ಮಾಡಿದ್ದಾರೆ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತದು ಹೋಮ್ ಬಡಿ ಆ್ಯಪ್ ಅಂತ. ಸೊ ಅದರಲ್ಲಿ ಬಂದು ನಮ್ಮ ಮಗುದು ಏನು ಹೆಸರಿರುತ್ತೆ ಅದನ್ನು ನಾವು ಮೆನ್ಷನ್ ಮಾಡಿದ್ರೆ ಇಮಿಡಿಯೇಟಾಗಿ ವಿತ್ ಪಾಸ್ವರ್ಡ್, ನಾವು ಏನು ಪಾಸ್ವರ್ಡ್ ಇಟ್ಕೊಂಡಿರ್ತೀವಿ ಪಾಸ್ವರ್ಡ್ ಜೊತೆಗೆ ಆ ಹೋಮ್ ಬಡಿ ಆ್ಯಪ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ಡೈಲಿ ಡೇ ಟು ಡೇ ರೋಟೀನ್, ಲೈಕ್ ಮಕ್ಕಳಿಗೆ ಅವರು ಅಲ್ಲಿ ಏನು ಕಲಿಸಿರ್ತಾರೆ ಸೊ ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಮತ್ತೆ ಮನೇಲಿ ಒಂದು ರಿವಿಷನ್ ಮಾಡೋ ಥರ ಮಾಡಿಕೊಟ್ಟಿರ್ತಾರೆ. ಸೊ ಆ್ಯಕ್ಚುಲಿ ದಟ್ಸ್ ಗುಡ್. ಮಕ್ಕಳಿಗೆ ನಾವು ಫೋನ್ ಕೊಡೋದಕ್ಕಿಂತ ಫೋನ್ ಅಭ್ಯಾಸ ಮಾಡೋದಕ್ಕಿಂತ ಅದನ್ನು ನಾವು ಕಲಿಸ್ಕೊಡ್ಬೋದು. ಸೊ ಮಕ್ಕಳು ಈಸಿಯಾಗಿ ಕಲಿತಾರೆ. ಆ್ಯಕ್ಚುಲಿ ನನ್ನ ಮಗಳು ಅಷ್ಟೇ ತುಂಬ ಅದನ್ನ ಇಷ್ಟಪಟ್ಟು, ಲೈಕ್ ಒಂಥರ ಗೇಮ್ ಆಡೋ ಥರ ಇರುತ್ತೆ ಅದು, ಲೈಕ್ 1 2 3 ಅಸೆಂಬಲ್ ಮಾಡೋದು ಆ್ಯಂಡ್ ಅದನ್ನು ಮ್ಯಾಚ್ ಮಾಡೋದು, ಅದನ್ನು ಲೈಕ್ ಯಾವುದು ಎರಡು ಯಾವುದಿರುತ್ತೆ ಅದನ್ನು ಇದು ಮಾಡೋದು. ಸೊ ಆ ಥರ ಇರುತ್ತೆ. ಸೊ ಅದನ್ನು ಕೂಡ ಮಾಡಿದ್ದಾರೆ ಹೋಮ್ ಬಡಿ ಆ್ಯಪ್ ಅಂತ. ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊತಾರೆ ಅದರಿಂದ. ಸೊ ಇದು ಬಂದು ಪ್ಲೇ ಗ್ರೂಪ್ನ ಒಂದು ಯುರೋಕಿಡ್ಸ್ ಕಿಟ್. ಆ್ಯಕ್ಚುಲಿ ಇದು ಇಷ್ಟು ಪ್ಲೇ ಗ್ರೂಪ್ಗೆ ಸೇರುವಂಥ ಕಿಟ್ಟು. ಆ್ಯಂಡ್ ಆಲ್ಸೋ ಇದು ಬರ್ಡೇ ಕೂಡ ಇತ್ತು ಜುಲೈಯಲ್ಲಿ. ಸೊ ಅವಳ ಬರ್ಡೇಗೆ ಆ್ಯಕ್ಚುಲಿ ನೋಡ್ತಾರೆ ಒಂದು ಯುರೋಪಿಕ್ಸ್ ಹ್ಯಾಪಿ ಬರ್ಡೇ ಅಂತ ಒಂದು ಗ್ರೀಟಿಂಗ್ ಕೂಡ ಕೊಟ್ಟಿದ್ರು ಈ ಥರ. ಆ್ಯಕ್ಚುಲಿ ನಾನು ಕೂಡ ತುಂಬಾ ಕಲಿತಾ ಇದ್ದೀನಿ ಅವ್ರ ಜೊತೆ ಸೇರಿಕೊಂಡು. ತುಂಬ ಹೊಸದಿದೆ ಇದರಲ್ಲಿ, ತುಂಬ ಹೊಸದನ್ನು ಲೈಕ್ ನಾವು ಕಲಿತಾ ಇದ್ದೀವಿ ಅವ್ರ ಜೊತೆ ಸೇರಿಕೊಂಡು. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ನಾವು ಕೂಡ ಅವ್ರ ಜೊತೆ ತುಂಬಾ ಕಲ್ತ್ಕೋತಾ ಇದ್ದೀವಿ ಆ್ಯಕ್ಚುಲಿ. ಆ್ಯಂಡ್ ನಾವು ಕಲಿಯುವಂಥದ್ದು ತುಂಬ ಹೊಸದಿದೆ. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ತುಂಬಾ ಪ್ರೋಗ್ರಾಮ್ಸ್ಗಳು ಇಟ್ಟಿರ್ತಾರೆ, ಪೇರೆಂಟ್ ಓರಿಯೆಂಟಲ್ ಪ್ರೋಗ್ರಾಮ್ಸು ಆ ಥರ ತುಂಬಾ ಇರುತ್ತೆ. ಹಾಗೆ ಓಕೆ, ಅವಳು ಸ್ಕೂಲಿಂದ ಲೈಕ್ 12 o'clock ಅವಳು ಸ್ಕೂಲ್ ಬಿಡ್ತಾರೆ. ಆ್ಯಕ್ಚುಲಿ ನಾಳೆಯಿಂದ ಮಳೆಯ ಅಮಾವಾಸ್ಯೆ ದಸರಾ ಇರೋ ಕಾರಣ ನಾಳೆಯಿಂದ 13th ಹ್ಯಾವ್ ಆಲ್ ಡೇ, ಅಲ್ಲಿವರೆಗೂ ರಜಾ ಇದೆ ಅವಳಿಗೆ.
ಹ್ಯಾಪಿನಾ ರಜಾ ಇರೋದಕ್ಕೆ? ಹ್ಯಾಪಿನಾ? ಓಕೆ. ಆ್ಯಕ್ಚುಲಿ ಸ್ಕೂಲ್ಗೂ ಕೂಡ ತುಂಬ ಖುಷಿಯಾಗಿ ಹೋಗ್ತಾಳೆ. ವೆರಿ ಗುಡ್ ಗರ್ಲ್. ಸೊ ಇದು ಬಂದು ಯೂರೋ ಕಿಡ್ಸ್ನ ಕಿಟ್ಟು. ಸೊ ಆ್ಯಕ್ಚುಲಿ ತುಂಬ ಯೂಸ್ಫುಲ್ಲಾಗಿ ಮಾಡಿದ್ದಾರೆ, ತುಂಬ ಪ್ರೊಡಕ್ಟಿವ್ ಆಗಿ ಮಾಡಿದ್ದಾರೆ. ಮಕ್ಕಳು ಕಲ್ತ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಬಿಕಾಸ್ ಈ ಚಿಕ್ಕ ಮಕ್ಕಳು ಕಲಿಸೋದು ತುಂಬಾ ಕಷ್ಟ ಅಲ್ಲ. ನನ್ನ ಮಗಳೂ ಅಷ್ಟೇ, ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ ಅವಳನ್ನ. ಲೈಕ್ ಅವಳು ಬಟ್ ಈ ಥರ ಇದ್ದಾಗ ಮಕ್ಳು ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಅಟ್ರಾಕ್ಟ್ ಆಗ್ತಾರೆ. ಆ್ಯಕ್ಚುಲಿ ಅಟ್ರಾಕ್ಟ್ ಆಗಿ ಅದು ಕಲ್ತ್ಕೊಳ್ಳೋದಕ್ಕೆ ದೆನ್ ಟ್ರೈ. ಸೊ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಓಕೆ ಫೈನ್. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಪ್ರತಿ ಸಲ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಅನ್ನು ಬರುತ್ತೆ. ಸೊ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.